ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒಬ್ಬ ರೈಟ್ ಹ್ಯಾಂಡ್ ಮ್ಯಾನ್ ವ್ಯಕ್ತಿ ಇದ್ದರು. ರೈಟ್ ಹ್ಯಾಂಡ್ ಮ್ಯಾನ್ ಅಂದರೂ ನಡೆಯುತ್ತೆ, ಈ ಆಸ್ಥಾನ ವಿದೂಷಕ ಅಂತೆಲ್ಲ ಕರಿತೀವಲ್ಲ ಹಂಗಂದ್ರೂ ನಡೆಯುತ್ತೆ. ಆ ಥರದ ವ್ಯಕ್ತಿ ಲಿಂಡ್ಸೆ ಗ್ರಹಾಮ್ ಅಂತ ಈ ಫೋಟೋದಲ್ಲಿದ್ದಾರೆ ನೋಡಿ. 71 ವರ್ಷ ವಯಸ್ಸು, ರಿಪಬ್ಲಿಕನ್ ಸೆನೇಟರು, ನಮ್ಮಲ್ಲಿ MP ಅಂತೀವಲ್ಲ ಹಾಗೆ. ಡೊನಾಲ್ಡ್ ಟ್ರಂಪ್ ಏನು ಮಾಡಿದರೂ ಬೆಸ್ಟು ಅನ್ಕೊಂಡಿರ್ತಾ ಇದ್ದ ಮನುಷ್ಯ. ಡೊನಾಲ್ಡ್ ಟ್ರಂಪ್ ಪಾಲಿಸಿಗಳ ಪ್ರಬಲ ಬೆಂಬಲಿಗ. ಇರಾನ್ ಮೇಲೆ ದಾಳಿ ಮಾಡ್ತೀವಿ, ಮಾಡ್ರಿ ಬಿಡಬೇಡ್ರಿ ಅವ್ರನ್ನ ಅನ್ನೋದು. ಅಯಾತುಲ್ಲಾ ಖಮೇನಿ ದುಷ್ಟ ವ್ಯಕ್ತಿ ಅಂತ ಟ್ರಂಪ್ ಹೇಳಿದ್ರೆ ಅದು ಆತ ಆಧುನಿಕ ಕಾಲದ ಹಿಟ್ಲರ್ ಇದ್ದಂಗೆ ಅನ್ನೋದು. ಇಸ್ರೇಲನ್ನು ನಾವು ಬೆಂಬಲಿಸಬೇಕು ಅಂದರೆ ಶತಾಯಗತಾಯ ಬೆಂಬಲಿಸಬೇಕು, ಅವ್ರ ಪರವಾಗಿ ಯುದ್ಧಕ್ಕೆ ಹೋಗೋಣ ಅನ್ನೋದು. ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಾರ್ದು ಅಂದರೆ ಖರೀದಿ ಮಾಡಬಾರ್ದು, ಟ್ಯಾಕ್ಸ್ ಹಾಕಿ ಭಾರತದ ಮೇಲೆ ಅನ್ನೋದು. ಇಂಥ ನಿಲುವು ಹೊಂದಿದ್ದಂಥ ಲಿಂಡ್ಸೆ ಗ್ರಹಾಮ್ ಸೀನಿಯರ್ ಸೆನೇಟರು, 4 ಸಲ 5 ಸಲ ಎಲೆಕ್ಟ್ ಆಗಿ ಬಂದಂಥ ವ್ಯಕ್ತಿ. ಈ ಹಿಂದೆ ಒಬಾಮಾ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇರಾನ್ ಜೊತೆ ಒಂದು ಒಪ್ಪಂದದ ರೀತಿಯಲ್ಲಿ ಒಬಾಮಾ ಬಂದಿದ್ದರು. ಆಯ್ತಪ್ಪ, ನಿಮಗೆ ಪರಮಾಣು ತಂತ್ರಜ್ಞಾನ ತಾನೇ, ಕರೆಂಟ್ ಉತ್ಪಾದನೆ ಮಾಡೋದಕ್ಕೆಲ್ಲ ಸರಿ ಮಾಡ್ಕೊಳ್ಳಿ ಅನ್ನೋ ಲೆವೆಲ್ಗೆ ಒಬಾಮಾ ಬಂದಿದ್ದರು. ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮ ದುಡ್ಡು ಸ್ಟ್ರಕ್ ಆಗಿದೆಯಲ್ಲ ಅದನ್ನು ರಿಲೀಸ್ ಮಾಡಿಸೋಣ ಬಿಡಿ, ಚೆನ್ನಾಗಿರೋಣ, ಬಾಂಬ್ ಒಂದು ಮಾಡಬೇಡಿ ಅನ್ನೋ ಲೆವೆಲ್ಗೆ ಒಬಾಮಾ ಬಂದಿದ್ದರು. ಅದನ್ನು ಕಟುವಾಗಿ ವಿರೋಧಿಸಿದ್ರು ಲಿಂಡ್ಸೆ ಗ್ರಹಾಮ್. ಆರಾಮಾಗಿದ್ದ ವ್ಯಕ್ತಿ. ಮೊನ್ನೆ 10ನೇ ತಾರೀಕು ಯುಕ್ರೇನ್ನಲ್ಲಿದ್ದರು ಅವರು. ಯುಕ್ರೇನಿಗೆ ಅವರ 10ನೆಯ ಭೇಟಿ. ರಷ್ಯಾ ಯುಕ್ರೇನ್ ಯುದ್ಧ ನಡೀತಾನೇ ಇದೆ ಅದು. ಅದರ ಮಧ್ಯದಲ್ಲಿ ಯುಕ್ರೇನಿಗೆ ಇವರು ಭೇಟಿ ಕೊಟ್ಟಿದ್ದರು. ಇನ್ನೂ ಯುಕ್ರೇನಿಗೆ ಹೆಂಗೆ ಅಮೆರಿಕ ಬೆಂಬಲಿಸಬಹುದು ಅನ್ನುವ ಮಾತುಕತೆ ನಡೆಸೋದಕ್ಕೆ. ಯುಕ್ರೇನ್ ಅಧ್ಯಕ್ಷರ ಜೊತೆಗೆ ಮಾತುಕತೆ, ಝೆಲೆನ್ಸ್ಕಿ ಜೊತೆಗೆ 10ನೇ ತಾರೀಕು ಮುಗಿಸ್ಕೊಂಡು ಅಮೇರಿಕಕ್ಕೆ ಬಂದಿದ್ದಾರೆ. ವಾಷಿಂಗ್ಟನ್ನ ತಮ್ಮ ಮನೆಯಲ್ಲಿ ಏಕಾಏಕಿ ಎದೆ ಹಿಡ್ಕೊಂಡು ಬಿದ್ದು ಸತ್ತೋಗ್ಬಿಟ್ರಂತೆ. ಜುಲೈ 10ನೇ ತಾರೀಕಿನ ದೃಶ್ಯ ಇದು ನೋಡಿ. ಆರಾಮಾಗಿದ್ದಾನೆ ಮನುಷ್ಯ. 11ನೇ ತಾರೀಕು ಹಾರ್ಟ್ ಅಟ್ಯಾಕು. 9ನೇ ತಾರೀಕು ಅಯಾತುಲ್ಲಾ ಖಮೇನಿಯ ಅಂತ್ಯ ಸಂಸ್ಕಾರ ಏನು ನಡೀತಲ್ಲ, 6 ದಿನಗಳ ಕಾಲ ನಡೀತು, ಬೇರೆ ಬೇರೆ ಕಾರ್ಯಕ್ರಮಗಳು. ಅಲ್ಲಿ ಬಂದಿದ್ದ ಜನ ಇರಾನಿನ ಹಿಟ್ ಲಿಸ್ಟು ಅಂತ ಒಂದು ಲಿಸ್ಟ್ ಹಿಡ್ಕೊಂಡಿದ್ರು, ಯಾರ್ಯಾರನ್ನ ಇರಾನ್ ಹೊಡೆದು ಹಾಕಬೇಕು ಅಂತ. ಅದರಲ್ಲಿ ಕೇವಲ ಅಮೇರಿಕದವರು ಇರಲಿಲ್ಲ, ಬೆಂಜಮಿನ್ ನೆತನ್ಯಾಹು ಹೆಸರಿತ್ತು, ನಿರೀಕ್ಷಿತ. ಈ ಯುದ್ಧಕ್ಕೆ ಬೆಂಬಲಿಸಿದ ನ್ಯಾಟೋ ದೇಶಗಳ ನಾಯಕರುಗಳ ಹೆಸರಿದ್ವು, ಅದರಲ್ಲಿ ಗ್ರಹಾಮ್ ಹೆಸರು ಇತ್ತು. ಇರಾನ್ ಹೊಡಿಬೇಕು ಈತನನ್ನ ಅಂತ ಲಿಂಡ್ಸೆ ಗ್ರಹಾಮ್ ಹೆಸರಿತ್ತು ಅದರಲ್ಲಿ. 4ನೇ ತಾರೀಖಿನಿಂದ 9ನೇ ತಾರೀಖಿನ ತನಕ ಇರಾನ್ ಹಿಟ್ ಲಿಸ್ಟಿನ ಪ್ರದರ್ಶನ ಮಾಡಿದೆ, ಹೊಡಿಬೇಕು ಇವ್ರನ್ನ ಅಂತ. 9ನೇ ತಾರೀಕು ಅಂತ್ಯ ಸಂಸ್ಕಾರ ಮುಗಿದಿದೆ. 10ನೇ ತಾರೀಕು ಯುಕ್ರೇನ್ನಲ್ಲಿ ಮಾತುಕತೆ ಮುಗಿಸ್ಕೊಂಡು ಗ್ರಹಾಮ್ ಅಮೇರಿಕಕ್ಕೆ ವಾಪಸ್ ಬಂದಿದ್ದಾರೆ. 11ನೇ ತಾರೀಕು ಹಾರ್ಟ್ ಅಟ್ಯಾಕ್ ಆಗಿ ಸತ್ತುಬಿಟ್ಟಿದ್ದಾರೆ. ಅದಾದ ನಂತರ ಇರಾನಿನ ಸ್ಟೇಟ್ ಮೀಡಿಯಾ ಹೇಳುತ್ತೆ, ಇಂಥ ಸುದ್ದಿಗಳು ಇನ್ನೂ ಅನೇಕ ಬರೋವಿದ್ದಾವೆ ಅಂತ ಇರಾನಿನ ಸ್ಟೇಟ್ ಮೀಡಿಯಾ ಹೇಳುತ್ತೆ. ಯುದ್ಧಕೋರ ಇರಾನ್ ವಿರೋಧಿ US ಸೆನೇಟರ್ ಲಿಂಡ್ಸೆ ಗ್ರಹಾಮ್, ಆತನನ್ನು ನರಕಕ್ಕೆ ಕಳಿಸಿದ್ದಕ್ಕಾಗಿ ಇರಾನ್ಗೆ ಅಭಿನಂದನೆ. ನೆತನ್ಯಾಹು, ಡೊನಾಲ್ಡ್ ಟ್ರಂಪ್ ಕೂಡ ಇದೇ ರೀತಿ ಸಾವನ್ನಪ್ಪಲಿದ್ದಾರೆ ಅನ್ನುವ ಸುದ್ದಿ ಇರಾನಿನ ಸ್ಟೇಟ್ ಮೀಡಿಯಾದಲ್ಲಿ ಪ್ರಸಾರ ಆಗುತ್ತೆ. ಹಾಗಿದ್ರೆ ಏನೀ ಕಥೆ? ಯುಕ್ರೇನಿಗೆ ಹೋಗಿದ್ದು ರಷ್ಯಾದ ವಿರುದ್ಧ ಯುಕ್ರೇನ್ ನಡೆಸ್ತಾ ಇರುವ ಯುದ್ಧದ ತಾಂತ್ರಿಕ ಅಂಶಗಳನ್ನು ಚರ್ಚೆ ಮಾಡೋದಕ್ಕೆ. ಅಮೇರಿಕ ಇನ್ನೂ ಏನೇನು ಮಾಡಬೇಕು, ಈ ಯುದ್ಧದಲ್ಲಿ ಮತ್ತಷ್ಟು ಕಾಲ ಯುಕ್ರೇನ್ ಸಸ್ಟೈನ್ ಆಗೋದು ಹೆಂಗೆ ಅನ್ನೋ ಚರ್ಚೆ ಮಾಡೋದಕ್ಕೆ. ಇರಾನ್ ವಿರೋಧಿ ನಿಲುವು ಗ್ರಹಾಮ್ದು, ಅದನ್ನು ಬಿಡಿಸಿ ಹೇಳಬೇಕಾಗಿರಲೇ ಇಲ್ಲ, ಅಷ್ಟು ನೋನ್ ನಿಲುವದು. ಹಾಗಿದ್ರೆ ಇರಾನ್ ಅಥವಾ ರಷ್ಯಾ ವಿಷ ಹಾಕಿಬಿಡ್ತಾ ಲಿಂಡ್ಸೆ ಗ್ರಹಾಮ್ಗೆ? ಯುಕ್ರೇನ್ನಲ್ಲಿದ್ದಾಗ ಚರ್ಚೆಗಳಾಗ್ತಾ ಇದ್ದಾವೆ, ಗೊತ್ತಿಲ್ಲ ಏನಾಗಿರಬಹುದು ಅಂತ. ಯುಕ್ರೇನ್ನಲ್ಲಿದ್ದಾಗ ವಿಷ ಹಾಕಿದ್ರೆ ಅಮೇರಿಕಕ್ಕೆ ಬಂದು ಹೆಂಗೆ ಸಾಯ್ತಾರೆ? ಯುಕ್ರೇನಲ್ಲಿ ಆರಾಮಾಗೇ ಇದ್ರಲ್ಲ. ವಿಷ ಹಾಕೋದಂದರೆ ಇಲ್ಲಿ
ಕೀಟನಾಶಕ ಕ್ರಿಮಿನಾಶಕ ಎಲ್ಲ ಹಾಕೋದಿಲ್ಲರಿ. ಆ ಹಂತದ ಹತ್ಯೆಗಳಲ್ಲಿ ಬಳಕೆಯಾಗುವ ವಿಷಗಳೇ ಬೇರೆ ಥರ ಇರ್ತವೆ. ಹೀಗೆ ಆಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಒಂದಕ್ಕೊಂದು ಡಾಟ್ಸ್ ಕನೆಕ್ಟ್ ಮಾಡಿದರೆ ಡೌಟ್ ಅಂತೂ ಬರ್ತಾ ಇದೆ. ಲಿಂಡ್ಸೆ ಗ್ರಹಾಮ್ಗೆ ಏನಾಗಿರಬಹುದು ಅಂತ. ಶ್ರದ್ಧಾಂಜಲಿ ನೇರವಾಗಿ ಯುದ್ಧಕ್ಕೆ ಸಂಬಂಧ ಪಡದೇ ಇದ್ದರೂ ಅದೇ ಭಾಗದ ಇನ್ನೊಂದು ಸುದ್ದಿ ಹೇಳಿ ಮುಂದಿನ ವಿಷಯಕ್ಕೆ ಹೋಗೋಣ. ಲಿಂಡ್ಸೆ ಗ್ರಹಾಮ್ ಸಾವಿಗೆ ಇಸ್ರೇಲ್ ಬೆಂಜಮಿನ್ ನೆತನ್ಯಾಹು ಆಘಾತ ವ್ಯಕ್ತಪಡಿಸಿದ್ದಾರೆ. ಬೆಂಜಮಿನ್ ನೆತನ್ಯಾಹು, ಅಮೆರಿಕ ಒಬ್ಬ ಮಹಾನ್ ದೇಶಭಕ್ತನನ್ನು ಕಳಕೊಂಡಿದೆ. ಲಿಂಡ್ಸೆ ಗ್ರಹಾಮ್ ತಮ್ಮ ಜೀವನವನ್ನು ಅಮೆರಿಕವನ್ನು ರಕ್ಷಿಸಲು, ಅಮೆರಿಕ ಇಸ್ರೇಲ್ ಮೈತ್ರಿ ಬಲಪಡಿಸಲು ಮುಡಿಪಾಗಿಟ್ಟಿದ್ದರು. ಇಸ್ರೇಲ್ ಒಬ್ಬ ಚಾಂಪಿಯನ್ನನ್ನು ಕಳಕೊಂಡಿದೆ. ನಿಜ ಹೇಳಬೇಕೆಂದರೆ ನಾನು ಆಘಾತಕ್ಕೊಳಗಾಗಿದ್ದೇನೆ. ಬೆಂಜಮಿನ್ ನೆತನ್ಯಾಹು ಟ್ವೀಟ್ ಇದು. ಈ ಡೊನಾಲ್ಡ್ ಟ್ರಂಪು ಮಗ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ರಲ್ಲ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಮಗ, ಅದರ ಅತಿ ದೊಡ್ಡ ಸಮರ್ಥಕ ಲಿಂಡ್ಸೆ ಗ್ರಹಾಮ್. ಡೊನಾಲ್ಡ್ ಟ್ರಂಪ್ ಮಾಡಿದ್ದೆಲ್ಲದಕ್ಕೂ ಜೈ 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 ಅಂದ್ಕೊಂಡು ಬಂದ ಮನುಷ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.